ಈಗ ಒಂದು ಗಂಟೆ ಮೊದಲ ನಮ್ಮ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದಂತಹ ಆನಂದ್ ಚವಾಣ್ ಅವರು ನನಗೆ ಸಂಪರ್ಕ ಮಾಡಿ ಆಚಾರ ಸಂಹಿತೆ ಲೋಕಸಭೆ ಚುನಾವಣೆ ಆಚಾರ ಸಂಹಿತೆ ಆದ ನಂತರ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂಥ ಕಚೇರಿಗಳನ್ನು ಲಾಕ್ ಮಾಡಿದ್ದಾರೆ ಅಂತ ಹೇಳಿದರು. ನನಗೆ ಆಶ್ಚರ್ಯ, ಇಲ್ಲಿ ತನಕ ನನಗೂ ಗುರ್ತಿಲ್ಲ, ಈಗ ಗುರ್ತಾಗಿದ್ದು. ಯಾವತ್ತು ಚುನಾವಣೆ ಘೋಷಣೆ ಆದ ನಂತರ ಮೇಯರ್ ಡೆಪ್ಯೂಟಿ ಮೇಯರ್ ಅವರ ವಾಹನಗಳನ್ನು ತಮ್ಮ ಸುಪರ್ದಿಗೆ ತಗೋತಾರೆ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು. ಆದರೆ ಇತಿಹಾಸದಲ್ಲಿ ಮೊದಲನೇ ಸಲ ಮಹಾಪೌರ ಮತ್ತು ಉಪಮಹಾಪೌರ ಕಚೇರಿಗಳನ್ನು ಬೀಗ ಹಾಕಿ ಅವರಿಗೆ ಕಾರ್ಯನಿರ್ವಹಿಸಲು ಅನಾನುಕೂಲ ಮಾಡಿದ್ದು ಮೊದಲನೇ ಸಲ ಇತಿಹಾಸದಾಗ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿರುವಂಥ ಅಧಿಕಾರಿಗಳಿಗೆ. ಒಂದಾಗ ಮಹಾಪೌರ ಉಪಮಹಾಪೌರಿಗೆ ಕಾರ್ಯ ಮಾಡೋಕ್ಕೆ ನೀವು ಅವರ ಕಚೇರಿಗಳನ್ನು ಸೀಸ್ ಮಾಡ್ತಿದ್ರೆ, ಅಂದರೆ ಕಚೇರಿಗಳನ್ನು ಲಾಕ್ ಮಾಡ್ತಿದ್ರೆ ಆಚಾರ ಸಂಹಿತೆಯಿಂದ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆಫೀಸ್ ಯಾಕೆ ಬಿಟ್ಟಿದ್ದೀರಿ? ಅದನ್ನು ಲಾಕ್ ಮಾಡಬೇಕಾಗಿತ್ತಲ್ಲ. ಆಚಾರ ಸಂಹಿತೆ ಅಂದರೆ ಏನು? ಹೊಸದಾಗಿ ಏನಾದರೂ ಘೋಷಣೆ ಮಾಡಬಾರ್ದು, ಹೊಸದಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರ್ದು. ಇದ್ದಂಥ ಕಾರ್ಯಕ್ರಮಗಳು ನಡೆದಂಥ ಕೆಲಸಗಳನ್ನು ಮಾನಿಟರ್ ಮಾಡೋಕ್ಕೆ ಅಥವಾ ಅದ್ರ ಬಗ್ಗೆ ನಿಗಾ ವಹಿಸೋಕ್ಕೆ ಏನು ಯಾವುದೇ ಅಡಚಣೆ ಇಲ್ಲ ಆಚಾರ ಸಂಹಿತೆ ನನಗೆ ಗುರ್ತಿದ್ದ ಮಟ್ಟಿಗೆ. ಮತ್ತು ನೀವು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಒಂದೂವರೆ ತಿಂಗಳದಿಂದ ಅವರ ಕಚೇರಿಗಳನ್ನು ಲಾಕ್ ಹಾಕಿ ಬೆಳಗಾವಿ ಜನರಿಗೆ ಏನು ಅವ್ರ ಕೆಲಸಗಳ ದೈನಂದಿನ ಕೆಲಸಕ್ಕೆ ಅಡಚಣೆ ಮಾಡುವಂಥದ್ದು ಏನು ಅಧಿಕಾರಿಗಳು ಮಾಡಿದಿರಿ, ಇವತ್ತಿಂದ ಇವತ್ತು ಆ ಕಚೇರಿಗಳನ್ನು ತೆಗಿಬೇಕು. ಇಲ್ಲ ಅಂತಂದ್ರೆ ನಾಳೆ ತನಕ ನೀವು ತೆಗಿಲಿಲ್ಲ ಅಂತಂದ್ರೆ ನಿಮ್ಮ ಕಚೇರಿ ಮುಂದೆ ಬಂದು ಕುಂತೀವಿಲ್ಲ, ನಿಮ್ಮ ಕಚೇರಿಗೂ ಬಿಗಿ ಹಾಕುವಂಥದ್ದು ಜನರು ಮಾಡ್ತಾರೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಯು ಡಿ ಡಿಪಾರ್ಟ್ಮೆಂಟಿಗೆ ಕೇಳೋದು ಇಷ್ಟ ಏನಂತಂದ್ರೆ, ನೀವು ಆಚಾರ ಸಂಹಿತೆ ಇದ್ದಾಗ ಮತ್ತು ಯು ಡಿ ಮಿನಿಸ್ಟರ್ ಆಫೀಸ್ ಓಪನ್ ಅದ ಬೆಂಗಳೂರಿನಾಗ, ಅವ್ರ ಕಚೇರಿ ಕಾರ್ಯನಿರ್ವಹಿಸ್ತಿದ್ದ, ಮುಖ್ಯಮಂತ್ರಿಗಳ ಕಚೇರಿ ಕಾರ್ಯನಿರ್ವಹಿಸಿದ. ಆದರೆ ಬೆಳಗಾವಿ ಮೇಯರ್ ಉಪಮಹಾಪೌರ ಕಚೇರಿಗಳನ್ನು ಯಾಕೆ ಬೀಗ ಹಾಕಿದ್ರಿ? ಅದಕ್ಕೆ ಬೇಗ ತೆಗಿಬೇಕು. ಯಾಕಂದ್ರೆ ಒಂದು ಬರಗಾಲ, ಒಮ್ಮೆ ಮೊನ್ನೆ ಮಳೆ ಆಗ್ಯದ, ಆ ಮಳೆ ಅಲ್ಲಲ್ಲಿ ಕೆಳ ಪ್ರದೇಶಗಳಲ್ಲಿ ಮನೆಗಳ ನೀರು ಹೋಗಿದ್ದ. ಇಂಥ ಸಮಯನಾಗ ಆ ನಗರದ ಪ್ರಥಮ ಪ್ರಜೆಯಾಗಿ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ. ಹೀಗಾಗಿ ಈಗ ಏನು ಅಡಚಣೆ ಆಗತ್ತದ ಅದನ್ನು ದೂರ ಮಾಡಬೇಕಾಗಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾರೆ. ಈಗ ಮೊನ್ನೆ ಒಂದೇ ಮಳೆಗೆ ಕಾಂಗ್ರೆಸ್ ರೋಡ್ ಸೇರಿದಂತೆ ಬಹುತೇಕ ರಸ್ತೆಗಳು ನೀರಿನಲ್ಲಿ ನಿಂತಿದ್ದು, ಸಾಕಷ್ಟು ಮರಗಳು ಬಿದ್ದಿದ್ದು, ಯಾರೂ ಅದನ್ನು ತೆರವು ಮಾಡಲಿಲ್ಲ ಅಂತಕ್ಕಂಥ ಒಂದು ಆರೋಪ. ಅಲ್ಲ, ಒಂದು ಆಚಾರ ಸಂಹಿತೆ ನೆಪ ಮಾಡಿಕೊಂಡು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಅದು ತಪ್ಪು. ಎರಡನೇದು, ಈ ಸಲ ಚುನಾವಣೆ ಬಂದಿದ್ದರಿಂದ ಪ್ರತಿ ಸಲ ಏನಿರ್ತದೆ ಚುನಾವಣೆಗೆ ಅಂದರೆ ಮಾರ್ಚ್ ಏಪ್ರಿಲ್ ಒಳಗೆ ನಾಲಾಗಳನ್ನು ಮತ್ತು ಗಟರ್ಗಳನ್ನು ಕ್ಲಿಯರ್ ಮಾಡಿ ಸ್ವಚ್ಛ ಮಾಡಿ ಮಳೆಗಾಲಕ್ಕೆ ಸಜ್ಜು ಮಾಡುವಂಥದ್ದು ವ್ಯವಸ್ಥೆ ಇರ್ತದೆ. ಆದರೆ ಈ ಸಲ ಚುನಾವಣೆ ಇದ್ದಿದ್ದರಿಂದ ಎಲ್ಲ ಅಧಿಕಾರಿಗಳು ಚುನಾವಣೆ ಒಳಗೆ ವ್ಯವಸ್ಥೆ ಆಗಿ ಇದ್ರ ಕಡೆ ದುರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗಿದ್ದದೆ. ಆದರೆ ಮೊನ್ನೆ ಮಳೆ ಆದ ನಂತರ ಎಲ್ಲೆಲ್ಲಿ ಈ ಥರ ಆಗಿದ್ದದ ಅದನ್ನು ಕ್ಲಿಯರ್ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ನಗರ ಸೇವಕರ ಮುಖಾಂತರ ಮಾಡಿದ್ದಾರೆ.